ಕಲಿಸಿದ ವಿದ್ಯಾರ್ಥಿಗಳು ವಿವಿಧ ರಂಗದಲ್ಲಿ ಮಾಡಿರುವ ಸಾಧನೆ ನೋಡುವುದು ಶಿಕ್ಷಕರಿಗೆ ಹೆಮ್ಮೆಯ ವಿಷಯ ಎಂದು ಎಂಎಂ ಶಿಕ್ಷಣ ಮಹಾವಿದ್ಯಾಲಯದ ನಿವೃತ್ತ ಪ್ರಾಂಶುಪಾಲ ಎಚ್.ವಿ. ವಾಮದೇವಪ್ಪ ಹೇಳಿದರು. ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ದಾವಣಗೆರೆಯ ಎಂಎಂ ಶಿಕ್ಷಣ ಮಹಾವಿದ್ಯಾಲಯದ 1998ನೇ ಸಾಲಿನ ವಿದ್ಯಾರ್ಥಿಗಳ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಎಲ್ಲರೂ ಒಂದೇ ಸಮನಾಗಿರುವುದಿಲ್ಲ. ದಿನಗಳು ಕಳೆದಂತೆ ಅವರಲ್ಲಿ ವಿವಿಧ ಆಸಕ್ತಿಗಳು ಬೆಳೆಯತೊಡಗುತ್ತವೆ. ಮುಂದೊಂದು ದಿನ ಅವರು ಆಯ್ಕೆ ಮಾಡಿಕೊಂಡಿರುವ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ನೋಡಿ ಶಿಕ್ಷಕರು ಹೆಚ್ಚು ಖುಷಿ ಪಡುತ್ತಾರೆ ಎಂದರು. ಪ್ರತಿ ಹಂತದಲ್ಲೂ ವಿದ್ಯಾರ್ಥಿಗಳ ಬೆನ್ನಿಗೆ ನಿಂತು ಸರಿ ತಪ್ಪು ಗುರುತಿಸಿ ದಾರಿ ತೋರಿಸುವುದು ಶಿಕ್ಷಕರೇ. ಜೊತೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಸದಾಕಾಲವೂ ಒಟ್ಟಾಗಿ ಇರಬೇಕೆಂದರು. ಇದೇ ಸಂದರ್ಭದಲ್ಲಿ ಸಾಧನೆ ಮಾಡಿದ ದಾವಣಗೆರೆ ವಿವಿಯ ಗಣಿತ ಅಧ್ಯಯನ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಪ್ರಸನ್ನ ಕುಮಾರ್ ಬಿಸಿ, ಮಲ್ಲಾಡಿಹಳ್ಳಿಯ ಶ್ರೀ ರಾಘವೇಂದ್ರ, ಬಿಎಡ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ನಾಗರಾಜು ಜಿಯು, ಹೊಸಪೇಟೆ ಎಸ್ಬಿಬಿಎಸ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶೋಭಾ ಅವರನ್ನು ಸನ್ಮಾನಿಸಲಾಯಿತು. ನಮಗೆ ಸಂಶೋಧನೆಯ ಆರೋಪ ಅಲ್ಲಿಂದ ಮುಂದಕ್ಕೆ ನಾವೇನು ಮಾಡ್ತೀವಿ ಅನ್ನೋಂಥದ್ದು ನಿಜವಾದಂಥ ಸಂಶೋಧನೆ. ಸೊ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಇಚ್ಛಿಸ್ತೀನಿ. ನಾನೊಂದು ಸಲ ಹೇಳಿದ್ದೆ ಅನಿಸುತ್ತೆ, ಒಬ್ಬ IGP ನಮ್ಮ ಕಾಲೇಜಿಗೆ ಬಂದಾಗ ಹೇಳ್ತಿದ್ದೆ, ನನಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಂದು 5 ಜನ ಪೊಲೀಸ್ನವ್ರು ಮಾತ್ರ ಭಾಳ ಚೆನ್ನಾಗಿ ಜನಗಳೊಡನೆ ವ್ಯವಹರಿಸ್ತಿದ್ರು, ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ನಾನು ಒಂದ್ಸರಿ ಕೇಳಿದೆ, ಬೇರೆ ಪೊಲೀಸ್ನವ್ರಿಗೂ ನಿಮಗೂ ಏನು ವ್ಯತ್ಯಾಸ ಅಂತಾರೆ? ಅದಕ್ಕೆ ಅವ್ರು ಹೇಳಿದ್ರು, ಸರ್ ನಾವು BEd ಓದಿದ್ದೀವಿ ಅದಕ್ಕೆ ಅಂತ ಹೇಳಿದ್ರು. BEd ನಾವು ಸೈಕಾಲಜಿಸ್ಟ್ ಓದಿದ್ವಿ, ಅದಕ್ಕೆ ನಮಗೆ ಕ್ರಿಮಿನಲ್ಸ್ಗಳನ್ನು ಹೇಗೆ ನಡೆಸ್ಕೊಳ್ಬೇಕು ಅಂತೇಳಿ ನಮಗೆ ಗೊತ್ತಾಗುತ್ತೆ. ನಾವು ಅವ್ರನ್ನ ಪನಿಷ್ ಮಾಡೋದು ಇನ್ನೂ ಮಾಡೋಕ್ಕೋಗೋದು ನೋಡಿ. ಹಾಗೆ ಒಬ್ಬ IGPನೇ ಇದರ ಪ್ರಭಾವವನ್ನು ಗುರುತಿಸ್ತಕ್ಕಂಥ ರೀತಿಯಲ್ಲಿ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡ್ತಾರೆ ಅಂತಂದರೆ, ಹಾಗೆ ಎಲ್ಲ ಕ್ಷೇತ್ರದಲ್ಲೂ ನಿಮಗೆ ಆ ಒಂದು ಮಾಡೋದಕ್ಕೆ ಅವಕಾಶ ಇದೆ. ಅಂತಹ ಸಾಧನೆಗಳನ್ನು ಮಾಡುವ ಮೂಲಕ ಸಮಾಜಕ್ಕೆ ನಿಮ್ಮ ಕೊಡುಗೆಯನ್ನು ನೀಡ್ತಕ್ಕಂಥ ರೀತಿಯಲ್ಲಿ ಇವೆಲ್ಲರೂ ಬೆಳೆದಿರ್ತಕ್ಕಂಥದ್ದು ನಿಜವಾಗ್ಲೂ ನನಗೆ ಹೆಮ್ಮೆಯ ವಿಷಯ ಅಂತ ಹೇಳ್ತಾ